ಹೀರೆಕಾಯಿ ಪಲ್ಯನ ಈ ರೀತಿಯಾಗಿ ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಎಣ್ಣೆ ಬದನೆಕಾಯಿ ಥರ ತುಂಬ ಚೆನ್ನಾಗಿ ರುಚಿಯಾಗುತ್ತೆ. ಹೀರೆಕಾಯಿನ ತೊಳೆದ್ಬಿಟ್ಟು ನೀಟಾಗಿ ಮೇಲ್ಗಡೆ ಸಿಪ್ಪೆಲ್ಲ ತಗೊಂಡು ಒಳಗಡೆ ಈ ಥರ ಗ್ಯಾಪ್ ಮಾಡ್ಕೊಳ್ಳಿ. ಸ್ವಲ್ಪ ಗ್ಯಾಪ್ ಮಾಡಿಕೊಂಡು ಇದಕ್ಕೆ ಮಸಾಲೆಗೋಸ್ಕರ ಕಡಲೆ ಬೀಜ ಅದೆಲ್ಲ ಹುರಿದು ಎತ್ತಿಟ್ಕೊಳ್ಳಿ. ಹಾಗೆ ಎಳ್ಳು ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ತೊಗೊಂಡು ಚಕ್ಕೆ ಲವಂಗ ಅದನ್ನು ಬಿಸಿ ಮಾಡಿಕೊಂಡು ಈ ಮೂರನ್ನು ಪೌಡರ್ ಮಾಡ್ಕೊಳ್ಳಿ. ಹಾಗೆ ಒಂದು ಬೌಲಲ್ಲಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈರುಳ್ಳಿ, ಟೊಮೆಟೊ, ಉಪ್ಪು, ಅರಿಶಿನ ಪುಡಿ, ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲೆನೂ ಹಾಕಿ ನಾವು ಕಡಲೆ ಬೀಜ ಪೌಡರ್ನ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಇಲ್ಲಾಂದರೆ ನೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡಿ. ಈರುಳ್ಳಿಯಲ್ಲಿ ನೀರಿರುತ್ತೆ ನೋಡಿ, ಮಿಕ್ಸ್ ಮಾಡ್ಕೊಂಡು ಗಟ್ಟಿಯಾಗಿ ಮಿಕ್ಸ್ ಮಾಡಿಕೊಂಡು ಹೀರೆಕಾಯಿ ಒಳಗಡೆ ಎಲ್ಲ ಫಿಲ್ ಮಾಡಿಕೊಂಡು ಈ ರೀತಿಯಾಗಿ ಆಯಿಲಲ್ಲಿ ಫಸ್ಟು ಹೀರೆಕಾಯಿನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಾವು ಫಿಲ್ ಮಾಡಿ ಉಳಿದಂಥ ಇನ್ನೂ ಸ್ವಲ್ಪ ಈರುಳ್ಳಿನ ಇದರೊಳಗೆ ಹಾಕ್ಕೊಂಬಿಟ್ಟು ಸ್ವಲ್ಪ ಆಯಿಲೆಲ್ಲ ಮೇಲ್ಗಡೆ ಬರೋವರೆಗೂ ನೀಟಾಗಿ ಕುದಿಸ್ಕೊಳ್ಳಿ. ಅದೇ ಬೌಲಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸುತ್ತ ಹಾಕ್ಕೊಳ್ತಾ ಇದ್ದೀನಿ ನಾನು. ಉಪ್ಪು ಖಾರ ಎಲ್ಲ ನೋಡಿಬಿಟ್ಟು ನೀವು ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಕುದಿ ಬಂದರೆ ಸಾಕು. ಹೆಂಗೂ ಹೀರೆಕಾಯಿ ಬೆಂದಿರುತ್ತಲ್ಲ. ಇವಾಗ ನೋಡಿ ಚೆನ್ನಾಗಿದೆ. ಚಪಾತಿಗೆ, ರೋಟಿಗೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಅನಿಸುತ್ತೆ. ಟ್ರೈ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.